ಬೆಳಗಾವಿ ಅಧಿವೇಶನ ಇವತ್ತಿನಿಂದ ರಂಗೇರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಇವತ್ತು ಎರಡನೇ ದಿನ ಅಧಿವೇಶನದ ಸಂದರ್ಭದಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಡೆಯೋದು ಖಚಿತ ಆಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಬಿಜೆಪಿ ನಾಯಕರು ರೆಡಿಯಾಗಿದ್ದಾರೆ. ರೈತರ ಪರ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕಿದ್ದಾರೆ. ಬಿಜೆಪಿ ನಾಯಕರು ಕೊಟ್ಟಿರೋ ಮಾಹಿತಿ ಪ್ರಕಾರ 25,000ಕ್ಕೂ ಅಧಿಕ ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸುವರ್ಣಸೌಧದ ಹತ್ತಿರದಲ್ಲೇ ಬಿಜೆಪಿ ಹೋರಾಟವನ್ನು ಮಾಡೋದಕ್ಕಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಪ್ಲಾನ್ ಕೂಡ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಇವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಯೋದಕ್ಕಿದೆ. ಕಬ್ಬಿನ ಬೆಂಬಲ ಬೆಲೆ ನೀಡುವಲ್ಲಿ ಸರ್ಕಾರ ವಿಫಲ ಸೇರಿ ಹಲವು ವಿಚಾರಗಳನ್ನು, ಮೆಕ್ಕೆಜೋಳದ ಸಮಸ್ಯೆ ಇರಬಹುದು, ಇದೆಲ್ಲವನ್ನ ಸೇರಿಸಿ ಪ್ರತಿಭಟನೆ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ತೀರ್ಮಾನಿಸಿರೋದು. ರೈತರನ್ನ ಒಟ್ಟು ಸೇರಿಸಿ ಪ್ರತಿಭಟನೆಯ ನಿರ್ಧಾರವನ್ನು ಮಾಡಲಾಗಿದೆ. ಇವತ್ತು ಅಧಿವೇಶನದ ಎರಡನೇ ದಿನ ಸಾಲು ಸಾಲು ಪ್ರತಿಭಟನೆಗಳು ನಡೆಯೋದು ಖಚಿತವಾಗ್ತಾ ಇದೆ. ಈ ಮಧ್ಯೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿದೆ. ಎಲ್ಲದಕ್ಕೂ ಕೇಂದ್ರ ಸರ್ಕಾರವನ್ನ ಬೊಟ್ಟು ಮಾಡಿ ತೋರಿಸಲಾಗುತ್ತೆ. ಎಲ್ಲದಕ್ಕೂ ಕೇಂದ್ರವನ್ನೇ ಹೇಳಿದ್ರೆ ಇಲ್ಲಿ ಸರ್ಕಾರ ಇರೋದು ಯಾಕೆ, ಮುಖ್ಯಮಂತ್ರಿಗಳಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಇನ್ನು ಕಬ್ಬಿನ ದರ ನಿಗದಿ ಇರಬಹುದು, ಬೆಂಬಲ ಬೆಲೆ ಘೋಷಣೆ ಇರಬಹುದು, ಇದರಲ್ಲೂ ಕೂಡ ರಾಜ್ಯ ಸರ್ಕಾರ ರೈತರು ಕೇಳಿದ್ದನ್ನ ಕೊಟ್ಟಿಲ್ಲ, ಬದಲಾಗಿ ಮ್ಯಾನೇಜ್ ಮಾಡುವಂತ ಕೆಲಸವನ್ನಷ್ಟೇ ಮಾಡಿದೆ. ರೈತರಿಗೆ ಅನ್ಯಾಯನೇ ಆಗ್ತಿದೆ. ಮೆಕ್ಕೆಜೋಳದ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ರೈತರ ಪಾಲಿಗೆ ಅನುಕೂಲಕರವಾಗಿಲ್ಲ. ಈ ಎಲ್ಲ ವಿಚಾರಗಳನ್ನು ಸೇರಿಸಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಯೋಚನೆಯನ್ನ ಮಾಡಿದರು. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚಿನ ಮಧ್ಯೆ ಸೈಲೆಂಟ್ ಗೇಮ್ ಶುರುವಾಗಿದೆ. ನಾಯಕರ ರಣತಂತ್ರ ಒಂದು ಕಡೆಯಾದ್ರೆ ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ಕೈ ಮನೆಯಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಏನು ಅಭ್ಯಂತರ ಇಲ್ಲ, ಒಂದು ವೇಳೆ ಬದಲಾವಣೆ ಅಂತಾದ್ರೆ ದಲಿತ ಸಮುದಾಯಕ್ಕೆ ಸಿಗಬೇಕು ಅಂತ ಹಾವೇರಿಯಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಮಾತನಾಡಿದ್ದಾರೆ. ಬದಲಾವಣೆ ಆಗಬೇಕು ಅಂತಾದ್ರೆ ಸತೀಶ್ ಜಾರಕಿಹೊಳಿ ಆಗಲಿ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಅರ್ಹರು ಅಂತ ಹೈಕಮಾಂಡ್ ಮೇಲೂ ಕೂಡ ಹೇಳ್ತೀವಿ, ಹೈಕಮಾಂಡ್ ಮೇಲೆ ಒತ್ತಡ ಕೂಡ ಹೇರ್ತೀವಿ ಅಂತ ಸ್ವಾಮೀಜಿ ಮಾತನಾಡಿದ್ದಾರೆ. ಈ ರಾಜ್ಯದಲ್ಲಿ ಯಾರಾದರೂ ದಲಿತ ಸಮುದಾಯದ ನಾಯಕರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ನಮ್ಮ ಅಪೇಕ್ಷೆ ಇದ್ದೇವೆ. ನಮ್ಮ ಸಮುದಾಯದ ಬೇಡಿಕೆಯೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಹೈಕಮಾಂಡ್ಗೆ ಈ ಮೂಲಕವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಹುತೇಕ ಸಿದ್ದರಾಮಯ್ಯವರು ಮುಂದುವರೆದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗ ದಲಿತರಂದಾಗ ಎಲ್ಲರೂ ಬಂತು, ಹೌದು, ಅವ್ರ ಹೆಸರು ಕೂಡ ಇರ್ತಕ್ಕಂಥದ್ದು. ಮುಂದಿನ CM ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ನಾವು ಬಾಗಲಕೋಟೆ ಮತ್ತು ಅನೇಕ ಬಾರಿ ಹೇಳಿದ್ದೀವಿ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆ ಎಲ್ಲ ಎಬಿಲಿಟಿ, ಕ್ವಾಲಿಟಿ ಮತ್ತು ಕಮ್ಯುನಿಕೇಷನ್ನು ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಅವ್ರಿಗಿರೋದ್ರಿಂದ, ನಾಯಕತ್ವ ಇರೋದ್ರಿಂದ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಹೈಕಮಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.